ಈ 10 ದಿನಗಳೊಳಗೆ ಇರಾನ್ ಏನು ಮಾಡಬೇಕು? ಇವ್ರ ನಿರೀಕ್ಷೆ ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆ ಮಾಡಬೇಕು ಅಂತ. ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಹೋಗೋದಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡಬೇಕು. ನೆನ್ನೆನೂ ಹೇಳಿದೆ, ಇವತ್ತು ಇನ್ನೊಂದು ಸಲ ಹೇಳ್ತಿದ್ದೀನಿ. ಯುದ್ಧ ಶುರುವಾದಾಗ ಇದ್ದ ಗುರಿಗೂ ಈಗಿನ ಗುರಿಗೂ ಎಲ್ಲಿಂದ ಎಲ್ಲಿಗೆ ನೋಡಿ. ಯುದ್ಧ ಶುರುವಾದಾಗ ಏನು? ಒಂದು ಭಯೋತ್ಪಾದಕ ಆಡಳಿತ ಇದೆ, ಆಡಳಿತವನ್ನು ಮುಗಿಸ್ಬೇಕು, ರೆಜಿಮ್ ಚೇಂಜ್ ಮಾಡಬೇಕು, ಅವರ ಅಣುಸ್ಥಾವರಗಳನ್ನು ಧ್ವಂಸ ಮಾಡಬೇಕು, ಎಲ್ಲ ಏನು ಒಂದಕ್ಕಿಂತ ಒಂದು ಉದಾತ್ತ ಗುರಿಗಳೊಂದಿಗೆ ಶುರುವಾದಂಥ ಯುದ್ಧ ಇದು. ಈಗ ಯುದ್ಧದ ಗುರಿ ಏನು? ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ. ಫೆಬ್ರವರಿ 28 ತನಕ ಮುಕ್ತನೇ ಇತ್ತಲ್ರಿ ಅದು. ಈಗ ಯುದ್ಧದ ಗುರಿನೇ ಅದು, ಅದನ್ನು ಮುಕ್ತ ಮಾಡಬೇಕು ಅಂತ. ಅಂದರೆ ನಿಮ್ಮಿಂದಾಗಿ ಅದು ಬಂದಾಯಿತು, ಈಗ ಅದನ್ನು ಮುಕ್ತ ಮಾಡುವುದೇ ದೊಡ್ಡ 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 ಜೀವನದ ಉದ್ದೇಶ ಅನ್ನೋ ಥರ ಓಡಾಡ್ತಾ ಇದ್ದಾರೆ ಅವರು. 10 ದಿನ ದಾಳಿ ಮಾಡೋದಿಲ್ಲ. ಈಗ ಹೆಚ್ಚು ಕಡಿಮೆ 10,000 ಸೈನಿಕರನ್ನು ಇರಾಕಿನ ಸುತ್ತಲೂ ಇರುವ ದೇಶಗಳ ತಮ್ಮ ನೆಲೆಗಳಿಗೆ ಅಮೆರಿಕ ಕರೆಸ್ಕೊಳ್ಳುತ್ತಂತೆ. 10,000 ಸೈನಿಕರನ್ನು. ಏಪ್ರಿಲ್ 6ನೇ ತಾರೀಖಿನ ಒಳಗೆ ಏನಾದರೂ ಮಾತುಕತೆ ಯಶಸ್ವಿಯಾಗಿ ಮುಗಿದ್ರೆ ಒಳ್ಳೆಯದು. ಇಲ್ಲದೆ ಹೋದರೆ ನಾವು ಇರಾನಿನ ಒಳಗೆ ನುಗ್ಗ್ತೀವಿ ಅಂತ, ನುಗ್ತಾರೋ ಬಿಡ್ತಾರೋ ಅದು ಆಮೇಲೆ, ನುಗ್ಗ್ತೀವಿ ಅನ್ನೋ ಥರದ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇದ್ದಾರೆ ಟ್ರಂಪು, ಅಮೇರಿಕ ಬಾಡಿ ಲ್ಯಾಂಗ್ವೇಜ್ ತೋರಿಸ್ತಾ ಇರೋದು. 10,000 ಸೈನಿಕರು ರೆಡಿ ಇದ್ದಾರಲ್ಲಿ, ಬಂದು ತಯಾರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇರಾನ್ ಹೇಳ್ತಾ ಇರೋದೇನು? ನಾವು ಅದಕ್ಕೆ ಕಾಯ್ತಾ ಇದ್ದೀವಿ, ಬಂದಾರು ನೋಡಿ ಒಳಗೆ ಅಂತ. ಇರಾನ್ ತನ್ನ ಗಡಿಯಲ್ಲಿ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಖಾರ್ಗ್ ದ್ವೀಪದ ಮೇಲೆ ದಾಳಿ ನಡೆಸುವ ಉದ್ದೇಶ ಅಮೆರಿಕದ್ದು. ಖಾರ್ಗ್ ದ್ವೀಪ ಹಿಂದೆನೂ ಸುಮಾರು ಸಲ ಹೇಳಿದ್ದೀವಿ, ಇರಾನಿನ 90% ಆಯಿಲ್ ಎಕ್ಸ್ಪೋರ್ಟ್ ಆಗೋದೇ ಖಾರ್ಗ್ನಿಂದ. ಒಂದು 20-25 ಸ್ಕ್ವೇರ್ ಕಿಲೋಮೀಟರ್, ನಮ್ಮ ಲಕ್ಷದ್ವೀಪಕ್ಕಿಂತಲೂ ಸಣ್ಣದಾದಂಥ ದ್ವೀಪ ಅದು. ಪರ್ಷಿಯನ್ ಗಲ್ಫ್ನಲ್ಲಿ ಬರುತ್ತೆ. ಹಾರ್ಮುಜ್ ಜಲಸಂಧಿ ದಾಟ್ಕೊಂಡು ಒಳಗೆ ಹೋಗ್ತಾ ಇದ್ದರೆ ಹಾರ್ಮುಜ್ ಜಲಸಂಧಿಯಿಂದ ಪಶ್ಚಿಮ ದಿಕ್ಕಿಗೆ ಒಂದು 500-550 ಕಿಲೋಮೀಟರ್ ದೂರದಲ್ಲಿ ಖಾರ್ಗ್ ದ್ವೀಪ ಬರುತ್ತೆ. ಇರಾನ್ ತನ್ನ ದೇಶದಲ್ಲಿರುವ ಹೆಚ್ಚು ಕಡಿಮೆ ಅಷ್ಟು ತೈಲ ಬಾವಿಗಳಿಂದ, ಆಯಿಲ್ ರಿಗ್ಗಳಿಂದ ಆಯಿಲನ್ನು ಲಿಫ್ಟ್ ಮಾಡಿ ಪೈಪ್ಲೈನ್ ಮೂಲಕ ಖಾರ್ಗ್ ದ್ವೀಪಕ್ಕೆ ತರುತ್ತೆ. ಖಾರ್ಗ್ ದ್ವೀಪದಲ್ಲಿ ಒಂದು 30 ಮಿಲಿಯನ್ ಬ್ಯಾರಲ್ ಆಯಿಲ್ ಸ್ಟೋರ್ ಮಾಡೋ ಕೆಪಾಸಿಟಿನ ಬಿಲ್ಡ್ ಮಾಡಿದೆ ಇರಾನು. ಅಲ್ಲಿಂದ ಹಡಗುಗಳಿಗೆ ತುಂಬುತ್ತಾರೆ. ಪರ್ ಡೇ ಅರೌಂಡ್ $7 ಮಿಲಿಯನ್ ಹಡಗುಗಳಿಗೆ 7 ಮಿಲಿಯನ್ ಬ್ಯಾರಲ್ ಆಯಿಲನ್ನು ಹಡಗುಗಳಿಗೆ ತುಂಬುವ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇರಾನಿನ ಆಯಿಲ್ ಎಕ್ಸ್ಪೋರ್ಟ್ನ ಲೈಫ್ ಲೈನ್ ಇದು. 90% ಆಯಿಲ್ ರಫ್ತಾಗೋದೇ ಅಲ್ಲಿಂದ. ಅದರ ಮೇಲೆ ಹಿಡಿತ ಸಾಧಿಸುವ ಇರಾದೆ, ಉದ್ದೇಶ ಅಮೆರಿಕಕ್ಕಿದೆ.